ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕ್ಯಾರೆಟು, ಬೀಟ್ರೂಟ್ ಮತ್ತು ಪಾಲಕ್ ಹಾಕಿ ಯಾವ ರೀತಿ ರೈಂಬೋ ಪೂರಿ ಮತ್ತು ಚಪಾತಿ ಮಾಡೋದಂತ ನೋಡೋಣ. ಸೊ ಪೂರಿ ಇಟ್ಕೊಂಡೋಗೋಕ್ಕೆ ಇಷ್ಟ ಆಗಿಲ್ಲ ಅಂದರೆ ನಾವು ಚಪಾತಿನೂ ಸಹ ಮಾಡಿ ಟಿಫಿನ್ ಬಾಕ್ಸ್ಗೆ ಹಾಕ್ಬೋದು. ಇವಾಗ ನಾನು ಬೀಟ್ರೂಟ್ನ ಒಂದು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಮಿಕ್ಸಿಗೆ ಹಾಕಿ ಚೆನ್ನಾಗಿ ಫೈನಾಗೆ ಪೇಸ್ಟ್ ಮಾಡ್ಕೊಳ್ಬೇಕು ಇದನ್ನು ಮೂರನ್ನು. ಕ್ಯಾರೆಟಿಗೆ ಮಾತ್ರ ಒಂದು ಸ್ವಲ್ಪ ಶುಗರ್ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ, ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇಲ್ಲೊಂದು ಕಪ್ಪಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೆ, ಅದಕ್ಕೆ ಒಂಚೂರು ಉಪ್ಪು ಹಾಕ್ಕೊಂಡಿದ್ದೀನಿ. ಈಗ ಬೀಟ್ರೂಟದ್ದು ಪೇಸ್ಟ್ ಏನೈತೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ನಾವು ಚಪಾತಿ ಹಿಟ್ಟು ಹೆಂಗೆ ಕಲಿಸ್ಕೊಳ್ತೀವೋ ಅದೇ ಮೆಥಡಲ್ಲಿ ಕಲಿಸ್ಕೊಳ್ಬೇಕಾಗುತ್ತೆ. ಸೊ ನಾನಿಲ್ಲಿ ನೀರೇನು ಯೂಸ್ ಮಾಡ್ತಾಯಿಲ್ಲ. ಬೀಟ್ರೂಟ್ ಏನು ನಾನು ಪೇಸ್ಟ್ ಮಾಡ್ಕೊಂಡಿದ್ನೋ ಅದನ್ನೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಫುಲ್ಲು. ಇದೇ ರೀತಿ ಎಲ್ಲ ಚೆನ್ನಾಗಿ ಚಪಾತಿ ಹಿಟ್ಟು ನಾದ್ಕೊಳ್ಳೋ ಥರನೇ ಕ್ಲೀನಾಗಿ ನಾದ್ಕೊಳ್ಬೇಕಾಗುತ್ತೆ. ಕೊನೆಯದಾಗಿ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ನಾದ್ಬಿಟ್ಟು ಒಂದು ಸೈಡ್ಗೆ ಇಟ್ಕೊಳ್ತಾ ಇದ್ದೀನಿ. ಇದೇ ರೀತಿ ಬೇರೆ ಎರಡು ಪಾಲಕು ಮತ್ತು ಕ್ಯಾರೆಟಿಂದುವೆ ಇದೇ ರೀತಿ ಹಿಟ್ಟು ಕಲಿಸ್ಕೊಂಡು ಸಪ್ರೇಟಾಗಿ ಇಟ್ಟಿಟ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇದು ಲಂಚ್ ಬಾಕ್ಸ್ಗೆ ಮಕ್ಕಳು ಇಷ್ಟಪಟ್ಟು ತಿನ್ನೋವಂಥ ರೆಸಿಪಿ ಇದು. ಮತ್ತು ಇದು ನಾವು ಪೂರಿ ಹಾಕೋಕ್ಕಾಗಿಲ್ಲ ಅಂದ್ರೂ ನೀವು ಚಪಾತಿನೂ ಸಹ ಮಾಡಿ ಹಾಕ್ಬೋದು. ಕಲರ್ಫುಲ್ಲಾಗಿರುತ್ತೆ, ಸೊ ಟೇಸ್ಟಿಯಾಗೂ ಇರುತ್ತೆ. ಮತ್ತು ಪಾಲಕು, ಕ್ಯಾರೆಟು, ಬೀಟ್ರೂಟ್ ಹಾಕೋದ್ರಿಂದ ಅವ್ರ ಹೆಲ್ತ್ ಸಹ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಪಾಲಕ್ದು ಅದೇ ರೀತಿ ಅದೇ ಮೆಥಡಲ್ಲಿ ಕಲಿಸ್ಕೊಟ್ಟಿದ್ದೀನಿ ನೋಡಿ ಮೂರೂ. ಇವಾಗ ಇದು ಹಿಟ್ಟು ಏನು ಕಲಿಸ್ಕೊಂಡಿದ್ನೋ ಇದರಲ್ಲಿ 2 ಭಾಗ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಭಾಗ ಬಂದುಬಿಟ್ಟು ನಾನು ಪೂರಿಗೆ ಇಟ್ಕೊಳ್ತಾ ಇದ್ದೀನಿ, ಇನ್ನೊಂದು ಪಾರ್ಟ್ ಬಂದುಬಿಟ್ಟು ಚಪಾತಿಗೆ ಇಟ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ಎಲ್ಲ ಹಿಟ್ಟನ್ನು ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಮಾಡ್ಕೊಂಡಾದ್ಮೇಲೆ ನೋಡಿ ಇದು ಸಪ್ರೇಟಾಗಿ ಈಗ ಯಾವ ರೀತಿ ನಾದ್ಕೊಳ್ಳೋದು ಪೂರಿಗೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮ್ಲಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ ಇವಾಗ ಇದೇ ರೀತಿ ಹಿಟ್ಟನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನೋಡಿ ಇದೇ ರೀತಿ ಕ್ಲೀನಾಗಿ ನಮಗೆಷ್ಟು ಇದು ಮೀನ್ಸ್ ತೆಳು ಲಟ್ಸೋಕ್ಕಾಗುತ್ತೋ ಅಷ್ಟು ತೆಳುನ ಇದು ಲಟ್ಟಿಸ್ಕೊಳ್ಬೇಕಾಗುತ್ತೆ ನಾವು. ಒಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಇದು ಮಾಡಿ. ನಾನಿಲ್ಲಿ ಆಶೀರ್ವಾದ್ ಮಲ್ಟಿಗ್ರೇನ್ ಆಟ ತಗೊಂಡಿದ್ದೀನಿ. ನಾನು ಮೈದಾ ಯೂಸ್ ಮಾಡಿಲ್ಲ. ಬೇಕಾದರೆ ನೀವು ಮೈದಾ ಬೇಕಾದರೆ ಹಾಕ್ಕೊಳ್ಬೋದು, ಅದು ಆಪ್ಷನಲ್. ಬಟ್ ನಾನಿಲ್ಲಿ ನಾನು ಮೈದಾ ಹಾಕಿಲ್ಲ, ಗೋಧಿ ಹಿಟ್ಟಲ್ಲೇ ಮಾಡ್ತಾಯಿದ್ದೀನಿ. ಈಗ ಅದೇ ರೀತಿ ಇನ್ನು 2 ಹಿಟ್ಟನ್ನು ಲಟ್ಟಿಸ್ಕೊಂಡು ಅದ್ರ ಮೇಲೆ ಈ ರೀತಿ ಆಯಿಲ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆಯಿಲ್ ಅಪ್ಲೈ ಮಾಡಿಕೊಂಡು ಅದ್ರ ಮೇಲೆ ಇವಾಗ ಕ್ಯಾರೆಟ್ದೇನು ಲಟ್ಟಿಸ್ಕೊಂಡಿದ್ನೋ ಅದನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಮೇಲೇ. ಹಾಕೊಂಡಾದ್ಮೇಲೆ ಪಾಲಕ್ದು ಸಹ ಹಿಟ್ಟು ಅದೇ ರೀತಿ ಲಟ್ಟಿಸ್ಕೊಂಡು ಎಲ್ಲ ಒಂದು ಲೆವೆಲ್ ಮಾಡ್ಕೊಂಡಿದ್ದೀನಿ. ಈಗ ರೋಲ್ ಮಾಡ್ಕೊಳ್ತಾ ಇದ್ದೀನಿ. ರೋಲ್ ಮಾಡಿದಾಗ ಕೇರ್ಫುಲ್ಲಾಗಿ ಕ್ಲೀನಾಗಿ ಟೈಟಾಗಿ ರೋಲ್ ಮಾಡ್ಕೊಳ್ಬೇಕು. ಎಲ್ಲೂ ಗ್ಯಾಪ್ ಬಿಡಬೇಡಿ, ನಿಧಾನಕ್ಕೆ ಈ ರೀತಿ ರೋಲ್ ಮಾಡಿ. ಇಲ್ಲಾಂದರೆ ಸೆಂಟ್ರಲ್ಲಿ ಸ್ವಲ್ಪ ಗ್ಯಾಪ್ ಆದ್ರೂ ನಮಗೆ ಲೇಯರ್ ಅನ್ನೋದು ಬಿಟ್ಕೊಳ್ಳುತ್ತೆ. ಸೊ ಪೂರಿ ಉಬ್ಬಲ್ಲ ಆವಾಗ ನಮಗೆ ಪೂರಿ ಉಬ್ಬಬೇಕಂದ್ರೆ ಕ್ಲೀನಾಗೆ ಫುಲ್ಲು ಲೇಯರಾಗೆ ಬಿಡಬಾರ್ದು. ಪ್ರೆಸ್ ಮಾಡಿ ನಾವು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಕೊನೆಯದಾಗೂ ನೋಡಿ ಈ ರೀತಿ ಫೋಲ್ಡ್ ಮಾಡಿ ಮೀನ್ಸ್ ಕವರ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇವಾಗ ಒಂದು ಟೈಮ್ ನಾನು ರ್ಯಾಂಡಮಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಈ ರೀತಿ. ಇದಾದಮೇಲೆ ಚಾಕು ಇಟ್ಕೊಂಡು ನಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ಪೂರಿದು ಹಿಟ್ಟನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ರೀತಿ ಪೂರಿ ಚಪಾತಿ. ನೋಡಿ ಈ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ರೀತಿ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ನಾವು ಅದೇ ಮೆಥಡಲ್ಲಿ ಬೇಕಾದರೆ ಚಪಾತಿಗೂ ಮಾಡ್ಬೋದು, ಬಟ್ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಚಪಾತಿಗೆ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. 3 ಹಿಟ್ಟು ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಪ್ರೆಸ್ ಮಾಡಿಕೊಂಡು ಹಿಂಗೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಇದೇ ರೀತಿ ನಾನು ಚಪಾತಿಗೆಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಪೂರಿದು ಯಾವ ರೀತಿ ಲಟ್ಟಿಸ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಹಿಟ್ಟಿಟ್ಕೊಳ್ಳಿ ಕ್ಲೀನಾಗಿ, ಸ್ವಲ್ಪ ಮಂದಕ್ಕೆ ಲಟ್ಟಿಸ್ಕೊಳ್ಳಿ. ತೀರಾ ತೆಳು ಇರಬಾರ್ದು. ತೀರಾ ತೆಳು ಇದ್ದರೆ ಪೂರಿ ಉಬ್ಬಲ್ಲ. ಸ್ವಲ್ಪ ಮಂದ ಇರಬೇಕು ಪೂರಿಗೆ ಯಾವಾಗಲೂ. ಇದೇ ರೀತಿ ಎಲ್ಲ ಲಟ್ಟಿಸಿ ಇಟ್ಕೊಂಡಿದ್ದೀನಿ. ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ಪೂರಿಗೆ. ನೋಡಿ ಈಗ ಎಣ್ಣೆಲಿ ಬಿಡ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಎಣ್ಣೆಲಿ ಬಿಡ್ತಾಯಿದ್ದೀನಿ. ಈಗ ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂದಿತ್ತಂತ. ನೋಡಿ ಉಬ್ಬಿದೆ ನೋಡಿ ಪೂರಿ.
ಅಂದರೆ ಸ್ವಲ್ಪ ಮಂದ ಇರಬೇಕು, ತೀರಾ ತೆಳು ಲಟ್ಸಿದ್ರೆ ನಮಗೆ ಉಬ್ಬಲ್ಲ, ಅದೊಂದು ಮೇಯ್ನ್ ಪಾಯಿಂಟು. ಪ್ಲಸ್ಸು ನಾವು ಅದು ರೋಲ್ ಮಾಡಿದಾಗ ಗ್ಯಾಪ್ ಬಿಟ್ಕೊಳ್ಬಾರ್ದು, ಗ್ಯಾಪ್ ಬಿಟ್ರೂ ನಮಗೆ ಉಬ್ಬೋದಿಲ್ಲ. ಸೊ ಈ ಮೆಥಡನ್ನ ಫಾಲೋ ಮಾಡಬೇಕು, ಯಾಕಂದರೆ ನಾವು ಗೋಧಿ ಹಸಿಟ್ಟು ಹಾಕಿರ್ತೀವಲ್ವ, ಗೋಧಿ ಹಸಿಟ್ಟಲ್ಲಿ ಟೈಮು ಉಬ್ಬೋದು ಇದಾಗುತ್ತೆ, ನಾವು ಕ್ಲೀನಾಗಿ ಇದು ಮಾಡ್ಕೊಂಡಿಲ್ಲ ಅಂದರೆ. ಅದೇ ಮೈದಾ ಹಸಿಟ್ಟು ಅಂದರೆ ಕ್ಲೀನಾಗಿ ಉಬ್ಕೊಳ್ಳುತ್ತೆ, ಬಟ್ ಅದು ಮಕ್ಕಳು ಟಿಫನ್ ಬಾಕ್ಸ್ಗೆಲ್ಲ ಒಂಥರ ಚೆನ್ನಾಗಿರಲ್ಲ ಅಂತ ನಾನು ಯಾವಾಗಲೂ ಗೋಧಿ ಹಿಟ್ಟಲ್ಲೇ ಮಾಡೋದು. ಸೊ ನೋಡಿ, ಇವಾಗ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿರೋವಂಥ ರೈನ್ಬೋ ಪೂರಿ ರೆಡಿಯಾಗಿದೆ ನಮಗೆ. ಈಗ ಚಪಾತಿ ಲಟ್ಟಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ರೀತಿ ಬೇಕಾದರೂ ಇದನ್ನು ಸ್ಟಫ್ ಮಾಡಿ ನಾವು ಲಟ್ಟಿಸ್ಕೊಳ್ಬೋದು, ಅದೇನು ಇದಿಲ್ಲ. ಬಟ್ ನಮಗೆ ಡಿಫ್ರೆಂಟಾಗೇ ಇರುತ್ತೆ ಮತ್ತು ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಕ್ಕಳು ಟಿಫನ್ ಬಾಕ್ಸ್ಗೆ ಬೀಟ್ರೋಟು ಕ್ಯಾರೆಟ್ ಪಲ್ಯ ಎಲ್ಲ ತಿಂದೇ ಇರೋ ಮಕ್ಕಳು ಈ ರೀತಿ ಮಾಡಿಕೊಡೋದ್ರಿಂದ ಅವರು ಇಷ್ಟಪಟ್ಟು ತಿಂತಾರೆ, ಕಲರ್ಫುಲ್ಲಾಗೂ ಇರುತ್ತೆ, ಇಷ್ಟನೂ ಪಡ್ತಾರೆ. ಸೊ ಯಾವುದೋ ಒಂದು ರೀತಿನಲ್ಲಿ ನಾವು ಅವ್ರಿಗೆ ಬೀಟ್ರೋಟ್ ಕ್ಯಾರೆಟ್ ಪಾಲಕ್ ಇದೆಲ್ಲ ಸಹ ತಿನ್ನಿಸ್ಬೋದು. ಸೊ ಹಂಗಾಗಿ ನೋಡಿ, ಈ ರೀತಿ ಕಲರ್ಫುಲ್ಲಾಗಿರೋವಂಥ ಚಪಾತಿನೂ ಸಹ ಟಿಫನ್ ಬಾಕ್ಸ್ಗೆ ಹಾಕಿ ಕೊಟ್ಟರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ಹಂಚು ಕಾದಿದೆ, ಚಪಾತಿ ಮಾಡ್ಕೊಳ್ತಾ ಇದ್ದೀನಿ, ಸುಡ್ತಾ ಇದ್ದೀನಿ ನೋಡಿ. ಇದೇ ರೀತಿ ಎಲ್ಲ ಚಪಾತಿನೂ ಸಹ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ಎರಡು ಸೈಡು ಆಗಿದೆ. ಇದೇ ರೀತಿ ಎಲ್ಲ ಚಪಾತಿನೂ ಸಹ ಸುಟ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡ್ತಾಯಿದ್ದೀನಿ, ನಿಮಗೆ ಎಣ್ಣೆ ಬೇಡ ಅಂದರೆ ತುಪ್ಪನೂ ಸಹ ಹಾಕ್ಕೊಳ್ಬೋದು. ನಾನು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ, ತುಪ್ಪ ಹಾಕಿಲ್ಲ, ನೀವು ಬೇಕಾದರೆ ತುಪ್ಪ ಹಾಕ್ಕೊಳ್ಳಿ. ನೋಡಿ, ಉಬ್ಬಿನೂ ಬರುತ್ತೆ ನಮಗೆ ಚಪಾತಿ. ಈಗ ಇದಾಗಿದೆ ಫ್ರೆಂಡ್ಸ್. ಸೊ ಇದೇ ರೀತಿ ಎಲ್ಲ ಚಪಾತಿ ಸಹ ಮಾಡ್ಕೊಳ್ತಾ ಇದ್ದೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಸಹ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.